ಗೆಳೆತನ ಈ ಜೆ ಡಿ ಎಸ್ ಜೊತೆಗೆ ಎಲ್ಲಿವರೆಗೆ ಅನ್ನುವಂಥದ್ದು ದೇವೇಗೌಡರ ಮಾತುಗಳನ್ನ ಅವ್ರು ಅಭ್ಯಾಸ ಮಾಡಿದ್ದಾರೆ, ಅವ್ರು ಮಾಡೇ ಮಾಡ್ತಾರೆ. ಅವ್ರ ತೀರ್ಮಾನ ನಮ್ಮ ತೀರ್ಮಾನ ಅದು, ಯಾಕಂದ್ರೆ ರಾಷ್ಟ್ರ ಮಟ್ಟದಲ್ಲಿ ನಡೆಯುವಂಥದ್ದು. ಅವ್ರು ತೊಗೊಳ್ಳೋಂಥ ನಿರ್ಧಾರಕ್ಕೆ ನಾವು ಬದ್ಧಾಗಿದ್ದೀವಿ. ಆದರೆ ಅವ್ರು ವಿಚಾರ ಮಾಡಲಿ ಅದ್ರ ಬದಲಾಗಿ, ಯಾಕಂದ್ರೆ ಅದು ಹೊಂದಾಣಿಕೆ ಆಗಿದ್ದು ಅಲ್ಲಿ ಕೇಂದ್ರದಲ್ಲಿ. ಅಲ್ಲಿ ನಾಯಕರು, ಕೇಂದ್ರ ನಾಯಕರು ಏನಾದರೂ ನಮಗೆ ತಿಳಿಸಿದ್ರೆ ನಾವು ಮುಂದೆ ಹೆಜ್ಜೆ ಇಡ್ತೀವಿ. ಅದು ಈ ನಡೆದದ್ದು ಮಾತ್ರ ಅವ್ರನ್ನ ಹೇಳ್ತಾ ಇದ್ದೀವಿ, ವರಿಷ್ಠರಿಗೆ ಈಗಾಗಲೇ ತಿಳಿಸಿದ್ದೀವಿ. ಅದಕ್ಕಾಗಿ ಈಗ ನಮ್ದು ಏನಿದ್ರು ಈ ಗೆಳೆತನ ಮುಂದುವರಿಬೇಕು ಬೇಡವೋ ಅನ್ನೋದು ನಮ್ಮ ಹೈಕಮಾಂಡ್ ತೀರ್ಮಾನ ಮಾಡ್ತದೆ ಅಂತೇಳಿ ಹೈಕಮಾಂಡ್ ಮೇಲೆ ಹಾಕಿದ್ದಾರೆ. ಯಾಕಂದರೆ ಇನ್ನೂ ಪೂರ್ಣ ಪ್ರಮಾಣದಲ್ಲಿ ಅವ್ರ ಮೇಲೆ ಹೈಕಮಾಂಡ್ ವಿಶ್ವಾಸ ಇಲ್ಲ ಅನ್ನೋದು ವಿಜೇಂದ್ರ ಅವ್ರಿಗೂ ಗೊತ್ತದ. ಅದಕ್ಕೆ ಏನೋ ತಪ್ಪು ನಿರ್ಧಾರ ತೊಗೊಂಡು ಮತ್ತು ಹೈಕಮಾಂಡ್ ಟೀಕಿಗೆ ಒಳಗಾಕಿದ್ದು ಈ ವಿಷಯವನ್ನು ಅವ್ರಿಗೆ ಹಾಕಿದ್ದು ಉತ್ತಮ ಅಂತ ಅವ್ರು ತಿಳ್ಕೊಂಡಿದ್ದಾರೆ. ಇನ್ನೇನು ನೋಡ್ಬೇಕು ಏನು ಉತ್ತರ ಬರ್ತದೆ. ದೇವೇಗೌಡರು ಮಾತ್ರ ನಿಂತ ನೀರಲ್ಲಿ ಒಂದು ಕಲ್ಲು ಹಾಕಿ ಸುಮ್ಮನೆ ಕುಳಿತುಬಿಟ್ಟಿದ್ದಾರೆ, ಏನು ಹಾಕಿದ್ದು ನೋಡೋಣ ಅಂತೇಳಿ. ಮತ್ತು ಆಲ್ರೆಡಿ ಹೇಳಿದ್ದಾರೆ ಅವರ ನಮ್ಮ ಪಕ್ಷದ ಸುತ್ತ ಮುಖ್ಯದ ನಾವು ಸ್ಥಳೀಯವಾಗಿ ನಮ್ಮನ್ನು ಇಟ್ಟುಕೊಳ್ತೀವಿ. ಕೇವಲ ಪರಿಷತ್ತು ಮತ್ತು MLA ಅದಕ್ಕಾಗಿ MP ಗಳ ಚುನಾವಣೆ ಮಾತ್ರ ನೋಡೋಣ ಹೊಂದಾಣಿಕೆ ಅನ್ನೋ ಮಾತು ಮಾತಾಡಿದ್ದಾರೆ. ಅದಕ್ಕೆ ಈ ಒಂದು ಹೊಸ ದಾಳ ಏನಿರ್ಬೋದು ಇದರಿಂದ ನಮ್ಮ ದೇವೇಗೌಡರ ಅನುಭವದ ನೆಲೆಗಟ್ಟಿನಲ್ಲಿ ಅಂತ ಅನ್ನೋದನ್ನು ನಾವು ಮತ್ತೆ ಮುಂದೆ ಚರ್ಚೆ ಮಾಡ್ತಾ ಹೋಗೋಣ. ಈಗಂತೂ ಎಷ್ಟು ಡೆವಲಪ್ ಆಗ್ಯದ. JDS ತನ್ನ ಅಳಿವನ್ನು ಉಳಿಸ್ಕೊಳ್ಳೋ ಸಲುವಾಗಿ ಒಂದು ಹೊಸ ಒಂದು ದಾಳವನ್ನು ಉಳಿಸಿದ. ಆ ದಾಳ ದೇವೇಗೌಡರಿಗೆ ಎಷ್ಟು ಲಾಭ ತರ್ಬೋದು ಕಾದು ನೋಡೋಣ ಅಂತ ಹೇಳ್ತಾ, ಇದು ನಿಮ್ಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ಮಾಡಿ. S60 ನ್ಯೂಸ್ ಅರ್ಥ ಆಗ್ತದೆ. ಸತ್ಯದ ಕೈಗೆ ನಡಿ. ವಂದನೆಗಳು.